ನೀರು ಪ್ರತಿಯೊಂದು ಜೀವಿಗೂ ಕೂಡ ಬೇಕಾದಂತಹ ಒಂದು ಅತ್ಯಮೂಲ್ಯವಾದದ್ದು ಈ ನೀರು. ದೊಡ್ಡೋರು ಅಂದರೆ ವಯಸ್ಕರು ನಮ್ಮಂಥವರೆಲ್ಲ ನೀರನ್ನ ಎಷ್ಟು ತಗೋಬೇಕು, ಅವರ ತೂಕಕ್ಕೆ ಅನುಗುಣವಾಗಿ, ಅವರ ಎತ್ತರಕ್ಕೆ ಅನುಗುಣವಾಗಿ ನಾವು ನೀರನ್ನು ಈ ಬಾಡಿಗೆ ಇಷ್ಟು ನೀರು ತಗೋಬೇಕು ಅಂತ ಎಲ್ಲ ನಾವು ಹೇಳ್ತೀವಿ. ಅದೇ ಥರ ಮಕ್ಕಳುಗಳಿಗೆ, ಅದರಲ್ಲೂ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳುಗಳಿಗೆ ನೀರನ್ನು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಹಾಗೆ ನೀರಿನ ಟೆಂಪ್ರೇಚರ್ ಎಷ್ಟಿರಬೇಕು ಅನ್ನೋ ಒಂದು ಸರಿಯಾದ ಮಾಹಿತಿ ಎಲ್ಲರಿಗೂ ಕೂಡ ತಿಳಿದಿರೋದಿಲ್ಲ. ಅದರಿಂದ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಚಿಕ್ಕ ಮಕ್ಕಳುಗಳಿಗೆ ಎಕ್ಸ್ಪೆಷಲಿ ಮಗುವಿಗೆ ನೀರನ್ನು ಯಾವಾಗಿಂದ ಕೊಡಬೇಕು, ಎಷ್ಟು ಕೊಡಬೇಕು, ಹಾಗೆ ಯಾವ ಟೆಂಪ್ರೇಚರ್ನಲ್ಲಿ ಕೊಡಬೇಕು, ಅತಿಯಾಗಿ ನೀರು ಕುಡಿಸೋದು ಒಳ್ಳೆಯದಾ ಅಥವಾ ನೀರು ಕಡಿಮೆ ಕುಡಿಸೋದ್ರಿಂದ ಏನಾದರೂ ಕೆಟ್ಟದಾಗುತ್ತಾ, ಇದನ್ನೆಲ್ಲ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅತಿ ಆದರೆ ಅಮೃತನೂ ಕೂಡ ವಿಷ ಅಂತಾರೆ. ಹೀಗೆ ನಾವು ಮಕ್ಕಳುಗಳಿಗೆ ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳಿಬಿಟ್ಟು ಅತಿಯಾಗಿ ನೀರು ಕುಡಿಸೋದ್ರಿಂದ ಅದು ಕೂಡ ಮಕ್ಕಳುಗಳಿಗೆ ಒಳ್ಳೆಯದಲ್ಲ. ಹಾಗಂತ ನೀರನ್ನೇ ಕರೆಕ್ಟಾಗಿ ಕುಡಿಸ್ಲಿಲ್ಲ ಅಂತಂದರೆ ಅದು ಕೂಡ ಮಕ್ಕಳುಗಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದರಿಂದ ಮಗುವಿಗೆ ಎಷ್ಟು ನೀರು ಕೊಡಬೇಕು, ಯಾವಾಗ ಕೊಡಬೇಕು, ಯಾವ ಟೆಂಪ್ರೇಚರ್ನಲ್ಲಿ ಕೊಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಮೊದಲನೇದಾಗಿ ನೀರನ್ನು ಯಾವಾಗ ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲ ಮಗುವಿಗೆ 6 ತಿಂಗಳು ತುಂಬೋದ್ರವರೆಗೂ ಯಾವುದೇ ಕಾರಣಕ್ಕೂ ನೀರಾಗಿರಲಿ, ಜೇನುತುಪ್ಪ ಆಗಿರಲಿ, ಈ ಥರ ಕೆಲವೊಂದು ಕಡೆ ಕೊಡುವಂಥ ಸಂಪ್ರದಾಯ ಇರುತ್ತೆ. ಜೇನುತುಪ್ಪ ಕೊಡೋದು ಅಥವಾ ನೀರನ್ನ ಕೊಡೋದು ಇದೆಲ್ಲ ಒಂದು ತಪ್ಪು. ಮಗುವಿಗೆ 6 ತಿಂಗಳು ತುಂಬೋದ್ರವರೆಗೂ ಒಂದನಿ ಕೂಡ ನಾವು ನೀರನ್ನ ಕೊಡಬಾರ್ದು. 6 ತಿಂಗಳು ತುಂಬೋದ್ರವರೆಗೂ ಮಗುವಿಗೆ ಇಲ್ಲ ಎದೆ ಹಾಲು ಇಲ್ಲ ಫಾರ್ಮುಲಾ ಮಿಲ್ಕ್, ಈ ಎರಡರಲ್ಲಿ ಒಂದನ್ನು ನಾವು ಕೊಡಬೇಕು. ತಾಯಿಯ ಎದೆ ಹಾಲಿನಲ್ಲಿ 80 to 85% ನೀರಿನ ಅಂಶ ಇರೋದ್ರಿಂದ ಮಕ್ಕಳುಗಳಿಗೆ ಅದೇನೆ ಸಾಕಾಗುತ್ತೆ. ಹಾಗೇನೆ ಇನ್ನು ಫಾರ್ಮುಲಾ ಮಿಲ್ಕ್ನ ಕೂಡ ನಾವು ಅದನ್ನು ಮಾಡುವಾಗ ನೀರನ್ನು ಆ್ಯಡ್ ಮಾಡ್ತೀವಿ, ಅದು ಮಗುವಿಗೆ ಸಾಕಾಗತ್ತೆ. ಈ ಫಾರ್ಮುಲಾ ಮಿಲ್ಕ್ ಅಥವಾ ಎದೆ ಹಾಲಿನಲ್ಲಿರುವಂತಹ ನೀರಿನ ಅಂಶವನ್ನೇ ನಾವು ಅದು ಮಗುವಿಗೆ ಸಾಕಾಗುತ್ತೆ. 6 ತಿಂಗಳವರೆಗೂ ಯಾವುದೇ ಕಾರಣಕ್ಕೂ ನೀರನ್ನು ಕೊಡಬಾರ್ದು. 6 ತಿಂಗಳ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನಾವು ಸಾಲಿಡ್ನ ಹಾಕ್ತಾನೆ ಇಂಟ್ರೊಡ್ಯೂಸ್ ಮಾಡಿರ್ತೀವಿ. ಸೊ ಅದಕ್ಕೆ ತಕ್ಕ ಹಾಗೆ ಮೊದಲಿಗೆ ನಾವು 2 ರಿಂದ 3 ಸ್ಪೂನ್ ಅಷ್ಟೇ ನೀರನ್ನ ಕೊಡಬೇಕು. ಅದಾದಮೇಲೆ 30 ml, 50 ml, 100 ml ಈ ಥರ ಇನ್ಕ್ರೀಸ್ ಮಾಡ್ಕೊತ ಹೋಗಬೇಕು. ಮಗುವಿನ ಹೊಟ್ಟೆ ಎಷ್ಟಿರುತ್ತೆ ಅಂದರೆ ತುಂಬಾ ಚಿಕ್ಕದಿರುತ್ತೆ. ನಾವು ಅದನ್ನು ನೀರಲ್ಲೇ ತುಂಬಿಸ್ಬಿಟ್ರೆ, ಸ್ವಲ್ಪ ನೀರನ್ನ ಜಾಸ್ತಿ ಕೊಟ್ಬಿಟ್ಟು ನೀರಿನಲ್ಲೇ ತುಂಬಿಸ್ಬಿಟ್ರೆ ಆ ನೀರಲ್ಲಿ ಯಾವುದೇ ಥರ ನ್ಯೂಟ್ರಿಷನ್ಸ್ಗಳಿರೋದಿಲ್ಲ. ಅದರಿಂದ ಮಗು ಏನು ಮಾಡುತ್ತೆ, ಆ ನೀರೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿರುತ್ತೆ. ಅದರಿಂದ ಊಟನ ನಿರಾಕರಿಸುತ್ತೆ, ಹಾಲನ್ನು ನಿರಾಕರಿಸುತ್ತೆ. ಇದರಿಂದ ಮಗುವಿನ ತೂಕ ಏನಾಗುತ್ತೆ, ಕುಗ್ಗುತ್ತೆ. ಹಾಗೆ ಬೇರೆ ಒಂದು ನ್ಯೂಟ್ರಿಷನ್ಸ್ಗಳು, ಮಗುವಿನ ಒಂದು ಬೆಳವಣಿಗೆಗೆ ಬೇಕಾಗುವಂತಹ ನ್ಯೂಟ್ರಿಷನ್ಸ್ಗಳ ಕೊರತೆ ಉಂಟಾಗುತ್ತೆ. ಆದ್ದರಿಂದ ಅತಿಯಾಗಿ ನೀರನ್ನು ನಾವು ಮಗುವಿಗೆ ಕೊಡಬಾರ್ದು. ಅತಿಯಾಗಿ ನೀರು ಕೊಡೋದ್ರ ಬದಲಿಗೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ಸಮ್ಮರ್ ಸೀಸನ್ ಇದೆ, ಸೀಸನಲ್ ಫ್ರೂಟ್ಸ್ಗಳು, ಈಗ ಕಲ್ಲಂಗಡಿ ಹಣ್ಣು ಆಗಿರ್ಬೋದು, ಸಪೋಟ ಆಗಿರ್ಬೋದು, ಈ ಥರ ಸಮ್ಮರ್ನಲ್ಲಿ ಇವಾಗ ಈ ಫ್ರೂಟ್ಸ್ ಇರುತ್ತೆ, ಮತ್ತು ವಿಂಟರ್ನಲ್ಲಿ ಬೇರೆ ಇರುತ್ತೆ, ರೈನಿ ಸೀಸನ್ನಲ್ಲಿ ಬೇರೆ ಫ್ರೂಟ್ಸ್ಗಳೆಲ್ಲ ಇರುತ್ತೆ ಅಲ್ವಾ. ಆದಷ್ಟು ಮಕ್ಕಳುಗಳಿಗೆ ಸೀಸನಲ್ ಫ್ರೂಟ್ಸ್ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಅದನ್ನ ಜ್ಯೂಸ್ ರೂಪದಲ್ಲಿ ಕೊಡ್ತೀವಿ ಅಲ್ವಾ. ಇವಾಗ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಅಥವಾ ಸಪೋಟ ಆಗಿರ್ಬೋದು, ಇದನ್ನ ನಾವು ಮಗುವಿಗೆ ಜ್ಯೂಸ್ ರೂಪದಲ್ಲಿ ಕೊಡೋದ್ರಿಂದ ನ್ಯೂಟ್ರಿಷನ್ಸ್ಗಳು ಸಿಗುತ್ತೆ, ಹಾಗೆ ನೀರಿನ ಅಂಶವೂ ಕೂಡ ಸಿಗುತ್ತೆ. ಮಗುವಿಗೆ ನೀರಿನ ಕೊರತೆಯೂ ಆಗೋದಿಲ್ಲ, ಹಾಗೆ ನ್ಯೂಟ್ರಿಷನ್ಸ್ಗಳ ಕೊರತೆಯೂ ಆಗೋದಿಲ್ಲ. ಮತ್ತು ಮಕ್ಕಳುಗಳಿಗೆ ಪ್ಯೂರಿ ಎಲ್ಲ ಕೊಡ್ತೀವಿ ಅಲ್ವಾ ಫ್ರೂಟ್ಸ್ಗಳದ್ದು. ಈಗ ಕೆಲವೊಂದು ಆ್ಯಪಲ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್, ಕ್ಯಾರೆಟು, ಬೀನ್ಸು, ಈ ಥರ ಪ್ಯೂರಿ ರೂಪದಲ್ಲಿ ಮಗುವಿಗೆ ಕೊಡೋದ್ರಿಂದ ಇಂಡೈರೆಕ್ಟ್ ಆಗಿ ನಾವು ನೀರು ಕೊಟ್ಟಾಗೆ ಆಗುತ್ತೆ. ಅದು ಇಂಡೈರೆಕ್ಟ್ ಆಗಿ ಮಗು ನೀರನ್ನ ತಗೊತಾ ಇರುತ್ತೆ. ಅದರಿಂದ ಮಗುವಿಗೆ ನ್ಯೂಟ್ರಿಷನ್ಸ್ ಕೊರತೆ ಆಗಿರಲಿ, ನೀರಿನ ಕೊರತೆ ಆಗಿರಲಿ ಆಗೋದಿಲ್ಲ. ತಾಯಂದಿರು ಒಂದು ಅರ್ಥ ಮಾಡ್ಕೋಬೇಕು, ನನ್ನ ಮಗು ಊಟನೇ ಮಾಡ್ತಾ ಇಲ್ಲ, ತುಂಬಾ ಸಣ್ಣ ಇದ್ದಾರೆ, ಏನು ಮಾಡಿದ್ರು ವೆಯ್ಟ್ ಗೇನ್ ಆಗ್ತಾ ಇಲ್ಲ ಅಂತ ಅಂದಾಗ ನಾವು ಮಗು ಎಷ್ಟು ಊಟ ತಿಂತಾ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ. ನಾವು ಎಷ್ಟು ನ್ಯೂಟ್ರಿಷನ್ಸ್ ಇರುವಂತಹ ಫುಡ್ನ ಮಗುವಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮಗು ಇಷ್ಟನ್ನೇ ತಿಂದರೂ ಕೂಡ ಎಲ್ಲ ನ್ಯೂಟ್ರಿಷನ್ಸ್ಗಳು ಸಿಗೋ ಥರ ಫುಡ್ಡನ್ನು ನಾವು ಆದಷ್ಟು ಕೊಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ಥರ ನೀರನ್ನು ಡೈರೆಕ್ಟಾಗಿ ಕೊಡೋದ್ರ ಬದಲು ಜ್ಯೂಸ್ಗಳು ಈ ಥರ ಮಾಡಿ ಕೊಡೋದ್ರಿಂದ ಮಗುವಿಗೆ ನ್ಯೂಟ್ರಿಷನ್ಸ್ಗಳ ಕೊರತೆ ಆಗೋದಿಲ್ಲ. ಮತ್ತು ಇನ್ನೊಂದು ಇಂಪಾರ್ಟೆಂಟು, ಜ್ಯೂಸ್ ಮಾಡುವಾಗ ಸಕ್ಕರೆ ಇದನ್ನೆಲ್ಲ ಯೂಸ್ ಮಾಡಬಾರ್ದು. ಮಗುವಿಗೆ 1 ವರ್ಷ ತುಂಬೋದ್ರವರೆಗೂ ಸಕ್ಕರೆ ಮತ್ತು ಉಪ್ಪನ್ನು ನಾವು ಉಪಯೋಗಿಸಬಾರ್ದು. ಉಪ್ಪಿನಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಆದರೆ ಮಗುವಿಗೆ ಎಷ್ಟು ಸೋಡಿಯಂ ಅವರ ಬಾಡಿಗೆ ಬೇಕಾಗಿರುತ್ತೋ ಅದು
ತಾಯಿಯ ಎದೆ ಹಾಲಿನಲ್ಲೇ ಸಿಕ್ಬಿಡುತ್ತೆ. ಅದರಿಂದ ನಾವು ಅದಕ್ಕೆ ಎಕ್ಸ್ಟ್ರಾ ಅವರ ಫುಡ್ಡಿಗೆ ಟೇಸ್ಟ್ ಸಿಗಲಿ ಅಂತೆಲ್ಲ ಉಪ್ಪನ್ನೆಲ್ಲ ಹಾಕಬಾರ್ದು, ಅದು ತುಂಬಾನೇ ತಪ್ಪು. ಹಾಗೆ ಸಕ್ಕರೆ ಕೂಡ ಹಾಕಬಾರ್ದು. ಸಕ್ಕರೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾನೇ ಹಾರ್ಮ್ಫುಲ್ ಆಗಿರುತ್ತೆ. ಅದರಿಂದ ಸಕ್ಕರೆ ಬದಲಿಗೆ ಬೆಲ್ಲ, ಸಾವಯವ ಬೆಲ್ಲ ಎಲ್ಲ ಸಿಗುತ್ತಲ್ಲ, ಕಪ್ಪು ಕಲರ್ ಬೆಲ್ಲ ಎಲ್ಲ, ಆ ಥರ ಬೆಲ್ಲನ ನೀವು ಸ್ವಲ್ಪ ಯೂಸ್ ಮಾಡಬಹುದು. ಬೆಲ್ಲ ತುಂಬ ಒಳ್ಳೆಯದೇ. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಮಕ್ಕಳುಗಳ ಗ್ರೋತ್ಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಬೇಡ, ನನ್ನ ಕೇಳ್ತಾದ್ರೆ ಸಕ್ಕರೆ ಬೇಡವೇ ಬೇಡ ಅಂತ. ಯಾಕೆಂತಂದರೆ ಅದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ. ಅದು ಚಿಕ್ಕವ್ರಿಗಾಗಿರಲಿ ದೊಡ್ಡವ್ರಿಗಾಗಿರಲಿ ಎಲ್ಲರಿಗೂ ಕೂಡ ಅದು ಹಾರ್ಮ್ಫುಲ್ಲೇನೆ. ಇನ್ನು ನೀರನ್ನು ನಾವು ಎಷ್ಟು ಕೊಡಬೇಕು ಅಂತ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಮೊದಲಿಗೆ 6 months ಆಗಿದ ತಕ್ಷಣ ಒಂದು 2-3 ಸ್ಪೂನ್ಸ್ಗಳಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ 30, 50, 100 ml ಈ ಥರ ನಾವು ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊತಾ ಹೋಗಬೇಕು. ಆದಷ್ಟು ಮಗುವಿಗೆ ಇಂಡೈರೆಕ್ಟ್ ಆಗಿ ನೀರನ್ನ ಕೊಡಲಿಕ್ಕೆ ನಾವು ಸ್ವಲ್ಪ ಪ್ರಯತ್ನ ಪಡಬೇಕು. ಲೈಕ್ ಜ್ಯೂಸಸ್ ಈ ಥರ ಎಲ್ಲ, ಆವಾಗ ಮಗುವಿಗೆ ನ್ಯೂಟ್ರಿಷನ್ಸ್ಗಳ ಕೊರತೆ ಆಗೋದಿಲ್ಲ. ಇದಾದ ಮೇಲೆ ನೀರನ್ನ ಯಾವ ಒಂದು ಟೆಂಪ್ರೇಚರ್ನಲ್ಲಿ ನಾವು ಮಗುವಿಗೆ ಕೊಡಬೇಕು ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಲವರು ಏನು ಮಾಡ್ತಾ ಇರ್ತಾರೆ, ಮಗುವಿಗೆ ಅದು ಅದನ್ನೇ ರೂಢಿ ಮಾಡಿಬಿಟ್ಟಿರ್ತಾರೆ. ಬೇಸಿಗೆ ಬಂತಂದರೆ ಕೋಲ್ಡ್ ವಾಟರ್ನ ಕೊಡೋದು, ಚಳಿಗಾಲ ಅಥವಾ ಮಳೆಗಾಲ ಬಂತಂತಂದರೆ ಮಗುವಿಗೆ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೆಚ್ಚಗಿರೋ ನೀರು, ಬಿಸಿ ನೀರನ್ನ ಕೊಡೋದು, ಈ ಥರ ರೂಢಿ ಮಾಡಿರ್ತಾರೆ. ಬಟ್ ಅದು ತಪ್ಪು. ನೀವು ನಾರ್ಮಲಿ ಫಿಲ್ಟರ್ ವಾಟರ್ ಕೊಡ್ತಿದ್ರೆ ಅದನ್ನೇ ಕೊಡಿ, ಪರವಾಗಿಲ್ಲ. ಇಲ್ಲ ನೀವು ಕುದಿಸ್ಬಿಟ್ಟು ನೀರನ್ನ ಕುದಿಸಿ ಹಾರಿಸಿ ಕೊಡ್ತಾ ಇದ್ದೀರಾ ಅನ್ನೋದಾದರೆ ಅದೂ ಒಳ್ಳೆಯದು, ನೀವು ಅದನ್ನೇ ನೀವು ಕೊಡ್ಬೋದು. ಆದರೆ ಟೆಂಪ್ರೇಚರ್ ಮಗುವಿಗೆ ತುಂಬಾ ಕೋಲ್ಡ್ ಆಗಿರಲಿ, ತುಂಬಾ ಬಿಸಿ ಆಗಿರಲಿ ಅದನ್ನು ಕೊಡಬೇಡಿ. ಈಗ ಬೇಸಿಗೆ ಬಂತ ತಕ್ಷಣ ಸ್ವಲ್ಪ ತಣ್ಣಗಿರೋ ನೀರು, ಚಳಿಗಾಲ ಅಥವಾ ಮಳೆಗಾಲ ಅಂತ ಬಂದಿದ ತಕ್ಷಣ ಸ್ವಲ್ಪ ಬಿಸಿ ನೀರು, ಈ ಥರ ಕೊಡೋದ್ರಿಂದ ಮಗುವಿನ ಅಷ್ಟೊಂದು ಒಳ್ಳೆಯದಲ್ಲ ಅದು ನೀರು. ಆದಷ್ಟು ರೂಮ್ ಟೆಂಪ್ರೇಚರ್ನಲ್ಲಿ ಕೊಡಲಿಕ್ಕೆ ನೀವು ಪ್ರಯತ್ನ ಪಡಿ. ರೂಮ್ ಟೆಂಪ್ರೇಚರ್ ನಾರ್ಮಲಿ ನೀವು ಕುದಿಸ್ಬಿಟ್ಟು ಹಾರಿಸಿ ಇಟ್ಟಿರುವಂತಹ ನೀರು ನಾರ್ಮಲಿ ರೂಮ್ ಟೆಂಪ್ರೇಚರ್ ಒಂದು ಟೆಂಪ್ರೇಚರ್ಗೆ ಬಂದಾಗ ನೀವು ಮಗುವಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಕೋಲ್ಡ್ ಮತ್ತು ಹಾಟ್ ವಾಟರ್ ಇದನ್ನು ಮಗುವಿಗೆ ಕೊಡಬೇಡಿ. ಇನ್ನೊಂದು ತಾಯಂದಿರಲ್ಲಿ ಇರುವಂತಹ ಒಂದು ತಪ್ಪು ಕಲ್ಪನೆ ಅಂತ ಅಂದರೆ, ಮಗು ಮೋಷನ್ನ ಕರೆಕ್ಟಾಗಿ ಪಾಸ್ ಮಾಡ್ತಾ ಇಲ್ಲ, ಮೋಷನ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದೆ ಅಂತ ಹೇಳಿಬಿಟ್ಟು ತುಂಬಾ ಮಗುವಿಗೆ ನೀರನ್ನ ಕೊಡೋದು. ಬಟ್ ಇದು ತಪ್ಪು. ನೀರನ್ನು ನೀವು ಅತಿಯಾಗಿ ಕೊಡೋದ್ರಿಂದ ಮಗುವಿಗೆ ಬೇಕಾದಂತಹ ಮಗುವಿನ ಗ್ರೋತ್ಗೆ, ಬ್ರೈನ್ ಡೆವಲಪ್ಮೆಂಟ್ಗಾಗಿರ್ಬೋದು, ಬಾಡಿ ಡೆವಲಪ್ಮೆಂಟ್ಗಾಗಿರ್ಬೋದು, ಒಟ್ಟಾರೆ ಆ ಮಗುವಿನ ಒಂದು ಬೆಳವಣಿಗೆಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಸ್ಗಳ ಕೊರತೆ ಆಗುತ್ತೆ. ಸೊ ನೀವು ಮಗುವಿಗೆ ಮೋಷನ್ ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದಾರೆ ಅಂತೆಲ್ಲ ಜಾಸ್ತಿ ನೀರನ್ನ ಕೊಡಬೇಡಿ. ಆ್ಯಕ್ಚುಲಿ ಅದು ಮಗುವಿಗೆ ನೀರು ಕಡಿಮೆ ಆಗಿಬಿಟ್ಟು ಆ ಥರ ಎಲ್ಲ ಮಲಬದ್ಧತೆ ಸಮಸ್ಯೆಗಳು ಉಂಟಾಗೋದಿಲ್ಲ. ಬದಲಿಗೆ ನೀವು ಕೊಡ್ತಾ ಇರುವಂತಹ ಯಾವುದೋ ಒಂದು ಆಹಾರ ಆ ಮಗುವಿಗೆ ಜೀರ್ಣ ಮಾಡಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಆ ಯಾವ ಆಹಾರ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿ ಆ ಒಂದು ಆಹಾರನ ಮಗುವಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಿ, ಇಲ್ಲ ಅಂತಂದರೆ ಅದನ್ನು ನಿಲ್ಲಿಸಿ. ಆವಾಗ ಮಗುವಿಗೆ ಈ ಥರ ಸಮಸ್ಯೆಗಳು ಉದ್ಭವ ಆಗೋದಿಲ್ಲ. ಅದ್ರ ಬದಲಿಗೆ ನೀವು ಮಗು ಮೋಷನ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದಾರೆ ಅಂತ ತುಂಬಾ ನೀರು ಕುಡಿಸೋದು ತಪ್ಪು. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿಗೆ ನೀರನ್ನ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ಟೆಂಪ್ರೇಚರ್ನಲ್ಲಿ ಕೊಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.